ನಿಮಗೂ ನಂತರ ಬ್ರಾಡ್ ಅಂಡ್ ಥಿಕ್ ಆಗಿರೋ ಬ್ಯಾಕ್ ಬೇಕಾ? ವೆಲ್ಕಮ್ ಟು ಡೇ 9 ಆಫ್ ಕಾಂಪಿಟೇಷನ್ ಪ್ರೆಪ್ ಸೀರೀಸ್. ಆಲ್ಮೋಸ್ಟ್ ಬ್ರಾಡ್ ಅಂಡ್ ಥಿಕ್ ಆಗಿರೋ ಬ್ಯಾಕ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನನ್ನ ಬ್ಯಾಕ್ನ ಗ್ರೋ ಮಾಡ್ಕೊಳಕ್ಕೆ ಯಾವ ಥರ ವರ್ಕೌಟ್ನ ಸ್ಪ್ಲಿಟ್ನ ಫಾಲೋ ಮಾಡ್ತಾ ಇದ್ದೀನಿ ಅದನ್ನ ನಾನು ನಿಮಗೂ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಮಿಸ್ ಆಗಿಂತ ಮುಂಚೆ ಮೊದಲು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಫಸ್ಟ್ಗೆ ಬಂದು ವಾರ್ಮ್ ಅಪ್ ಸೆಟ್ ಆಗಿ ಪುಲ್ ಅಪ್ಸ್ ಮಾಡ್ಕೊಳ್ಳಿ. ಅಂದರೆ ನೀವು ಯಾವುದೇ ವರ್ಕೌಟ್ ಮಾಡೋಕ್ಕೂ ಅದು ಇವಾಗ ಚೆಸ್ಟ್ ವರ್ಕೌಟ್ ಮಾಡ್ತಾ ಇದ್ದೀರ ಅಂದರೆ ವಾರ್ಮ್ ಅಪ್ಗೆ ಪುಷ್ ಅಪ್ಸ್ ಮಾಡ್ಕೊಳ್ಳಿ. ಆ ಥರ ಅಂದರೆ ನೀವು ಆ ಮಸಲ್ಗೆ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗಬೇಕು. ಅಂದರೆ ನೀವೇನು ವಾರ್ಮ್ ಅಪ್ಪಲ್ಲೇ ನೀವು ಪುಲ್ ಅಪ್ಸ್ ಮಾಡಿದ್ರೆ ಮಸಲ್ ಸ್ವಲ್ಪ ಫ್ರೀ ಆಗುತ್ತೆ. ಅಟ್ಲೀಸ್ಟ್ ನೀವು ನೆಕ್ಸ್ಟ್ ವೇರಿಯೇಷನ್ ಇವಾಗ ಡೆಡ್ ಲಿಫ್ಟ್ ಆಗಿರ್ಬೋದು, ಇಲ್ಲ ಬಾರ್ಬಲ್ ರೋಯಿಂಗ್ ಆಗಿರ್ಬೋದು, ಯಾವುದೇ ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತಂದ್ರೂ ಆ ವರ್ಕೌಟ್ಗಿಂತ ಮುಂಚೆ ಅದಕ್ಕೆ ಸ್ವಲ್ಪ ಫ್ರೀ ಆಗಿರ್ಬೇಕು ಆ ಮಸಲ್ನ. ಅದಕ್ಕೋಸ್ಕರ ನಾನು ವಾರ್ಮ್ ಅಪ್ಗೆ ಪುಲ್ ಅಪ್ಸ್ನ ಹೇಳ್ತಾ ಇದ್ದೀನಿ. ತ್ರೀ ಸೆಟ್ಸ್ ಮಾಡ್ಕೊಳ್ಳಿ. ಸೆಕೆಂಡ್ ವರ್ಕೌಟ್ ಬಂದು ಆಲ್ಮೋಸ್ಟ್ ಲ್ಯಾಟ್ ಪುಲ್ ಡೌನ್. ಅಂದರೆ ನಮ್ಮ ಜಿಮ್ಮಲ್ಲಿ ಇರೋದು ಮಿಷಿನ್ ಬೇರೆ ಥರ ಇದೆ, ಬಟ್ ಇದರಲ್ಲಿ ನಾನು ಆಲ್ಟರ್ನೇಟಿವ್ ಮಾಡ್ತೀನಿ. ನಿಮ್ಮದ್ರಲ್ಲಿ ಸಿಂಗಲ್ಲೇ ಮಾಮೂಲಿ ಓಡ್ ಲ್ಯಾಟ್ ಮಿಷನ್ ಇತ್ತು ಅಂತಂದರೆ ಅದರಲ್ಲೇ ಟ್ರೈ ಮಾಡಿ ನೀವು. ಸೆಕೆಂಡ್ ಬಂದು ರೋಯಿಂಗ್ ಮಾಡ್ಕೊಳ್ಳಿ. ಅಂದರೆ ನಮ್ಮದು ಸೀಟೆಡ್ ರೋಯಿಂಗ್ ಇದೆ, ಸೀಟೆಡ್ ರೋಯಿಂಗ್ ಮಾಡ್ಕೊಳ್ಳಿ. ನಿಮಗೆ ಥರ್ಡ್ ವೇರಿಯೇಷನ್ ಬಂದು ಮಾಮೂಲಿ ಬಾರ್ಬಲ್ ರೋಯಿಂಗ್ ಮಾಡಿ. ಬಾರ್ಬಲ್ ರೋಯಿಂಗಲ್ಲಿ ಬಿಗಿನರ್ಸ್ ಆಗಿದ್ರೆ ಆಲ್ಮೋಸ್ಟ್ ಕೇಬಲಲ್ಲಿ ಟ್ರೈ ಮಾಡಿ. ಬಾರ್ಬಲ್ ರೋಯಿಂಗ್ ಬಿಗಿನರ್ಸ್ಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ಕೇಬಲಲ್ಲಿ ಟ್ರೈ ಮಾಡಿ. ಲಾಸ್ಟ್ ಫೋರ್ತ್ ವೇರಿಯೇಷನ್ ಬಂದು ಕೇಬಲ್ ಪುಲ್ ಓವರ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಬ್ಯಾಕ್ ವರ್ಕೌಟಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ.